ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಹಬ್ಬ ಜೋರ. ನಾನು ಇವತ್ತು ಬೆಳಗ್ಗೆನೇ ಎದ್ದೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಫಸ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದಲ್ವ. ಸೊ ನಾನು ಅದಕ್ಕೋಸ್ಕರನ ಬೆಳಗ್ಗೆನೇ ಎದ್ದಿದ್ದೀನಿ ರಂಗೋಲಿ ಎಲ್ಲ ಹಾಕೋಣ ಅಂದ್ಬಿಟ್ಟು. ಇರಿ ನಾವು ಇವಾಗ ರಂಗೋಲಿ ಸ್ಟಾರ್ಟ್ ಮಾಡೋಣ. ನನಗೂ ರಂಗೋಲಿ ಅಷ್ಟು ಹಾಕೋದಕ್ಕೆ ಬರಲ್ಲ, ಬಟ್ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಹಾಕ್ತೀನಿ. ನೀವು ನೋಡಿ ನಾನು ರಂಗೋಲಿ ಎಲ್ಲ ಹಾಕಿದ್ಮೇಲೆ ಹೇಗಿದೆ ಅಂತ. ರಂಗೋಲಿ ಹಂಗೆ ಅಂತೂ ಆಗ್ತಿಲ್ಲ, ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಹಾಕ್ತಿದ್ದೀನಿ. ಹಂಗೆ ಹಾಕೋ ಸಾಹಸ ಎಲ್ಲ ನಾನು ಮಾಡೋಕ್ಕೋಗಲ್ಲ. ನೋಡಿ ನನ್ನ ರಂಗೋಲಿ ಬಿಡೋದು ನೋಡಿ, ಬೆಳಗ್ಗೆ ನನ್ನ ಮಗಳು ಎದ್ದು ಬಂದುಬಿಟ್ಟಿದ್ದಾಳೆ. ನಾನು ನೋಡ್ತೀನಿ ಶಿವಪ್ಪ ನೀನು ರಂಗೋಲಿ ಬಿಡೋದಿಲ್ಲ ಅಂತ. ಹೇಗಿದೆ ನೋಡಿ ನನ್ನ ರಂಗೋಲಿ, ಹೇಗಿದೆ ಎಲ್ಲರೂ ನೋಡಿ ಕಮೆಂಟ್ ಮಾಡಿ. ಫೈನಲ್ಲಾಗಿ ರಂಗೋಲಿ ಎಲ್ಲ ಹಾಕಿದ್ದು ಕಂಪ್ಲೀಟ್ ಆಯಿತು. ಮದುವೆಗೆ ಮುಂಚೆ ನಾನು ನಮ್ಮಮ್ಮಿ ಮನೆ ಮುಂದೆ ರಂಗೋಲಿ ಹಾಕ್ತೀನಿ ಕೊಡಮ್ಮ ಅಂದಿದ್ರೆ ನಮ್ಮಮ್ಮ, ನಾನು ಕ್ಲೀನಾಗಿ ಹಾಕ್ತಿದ್ದೆ, ಬಟ್ ಅಷ್ಟು ಇದೇನು ಆಗ್ತಿರಲಿಲ್ಲ. ಆದರೆ ನಮ್ಮಮ್ಮ ಬೈತಿದ್ರು, ಮನೆ ಮುಂದೆ ರಂಗೋಲಿ ಹಾಕು ಅಂದರೆ ದೆವ್ವ ಥರ ಬಿಡಿಸಿರ್ತೀಯ ನೀನು ಹಾಕಬೇಡ ಅಂತ ಬೈತಿದ್ರು. ಇವತ್ತು ನಾನು ರಂಗೋಲಿ ಹಾಕಿದ್ದೀನಿ, ಹೇಗಿದೆ ಅಂತ ನೋಡಿ ನೀವೇ ಕಮೆಂಟ್ ಮಾಡಿ. ಈ ರೀತಿ ತೋರಿಸ್ತೀನಿ ನಾನು ರಂಗೋಲಿ ನಿಮಗೆ. ಇಲ್ಲಿ ಇದೇ ರಂಗೋಲಿ ನಾನು ಹಾಕಿದ್ದು. ಸೊ ನೋಡಿದ್ರಲ್ಲ ನಾನು ಹಾಕಿರೋ ರಂಗೋಲಿ ಹೇಗಿದೆ ಅಂತ, ಚೆನ್ನಾಗಿದೆಯೋ ಇಲ್ವೋ ಅಂತ ನನ್ನ ರಂಗೋಲಿ ನೋಡಿ ನೀವೆಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇಲ್ಲಿ ನೋಡಿ ನನ್ನ ಮಗಳು ಬೆಳಗ್ಗೆನೇ ಎದ್ದು ನಾನು ರಂಗೋಲಿ ಕಲರ್ ಹಾಕ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವರಪ್ಪ ಚಿಕ್ಕದಾಗ ಒಂದು ರಂಗೋಲಿ ಬರ್ಕೊಟ್ಟಿದ್ದಾರೆ, ಅದಕ್ಕೆ ಅದಕ್ಕೆ ಕುತ್ಕೊಂಡು ಕಲರ್ ಮಾಡ್ತಾ ಇದ್ದಾಳೆ. ಇಲ್ಲಾಂದರೆ ನಾನು ಹಾಕಿರೋ ರಂಗೋಲಿಗೆಲ್ಲ ಕಲರ್ ಹಾಕಿ ಕೆಡಿಸ್ಬಿಡ್ತಾಳೆ ಅಂದ್ಬಿಟ್ಟು ಅವ್ರ ಡ್ಯಾಡಿ ಹಾಕ್ಕೊಟ್ಟಿದ್ದಾರೆ, ಇದಕ್ಕೆ ಕಲರ್ ಮಾಡು ಅಂತ. ಏನು ಮಾಡ್ತಿದ್ದೀಯ ಚಿನ್ನಿ? ಸೊ ಕ್ಯೂಟಾಗಿದೆ ನಿನ್ನ ರಂಗೋಲಿ, ನಿನ್ನ ಥರನೇ. ಸ್ನಾನ ಮಾಡ್ಕೊಂಡು ರೆಡಿ ಆಗಾಯ್ತಾ? ಹಬ್ಬ ಮಾಡೋಣ. ಹಾಂ ಇದಮ್ಮ ಸಾಕು, ರಂಗೋಲಿ ಹಾಕಿದೆ, ಎದ್ದೋಳು. ಏನು ಮಾಡ್ತಿದ್ದೀರಮ್ಮ? ಇಲ್ಲಿ ನೋಡಿ ಮತ್ತೆ ನನಗೋಸ್ಕರ ಉಪ್ಪಿಟ್ಟು ಕೇಳಿದೆ ಅಂದ್ಬಿಟ್ಟು ಅವರೇಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಟ್ಟಿದ್ದಾರೆ, ಬಿಸಿ ಬಿಸಿ ತಿನ್ನು ಅಂದ್ಬಿಟ್ಟು. ಸ್ನಾನ ಮಾಡ್ಕೊಬೇಕು, ಆಮೇಲೆ ರೆಡಿ ಆಗಿಬಿಟ್ಟು ತಿನ್ನೋದು. ರೆಡಿಯಾಗಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಇವಾಗ ನಾನು ನಿಮಗೆ ಒಂದು ಟ್ರೆಡಿಷ್ನಲ್ ಆಗಿರೋ ಸಕ್ಕರೆ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಕೂಡ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇವಾಗ ಮಾಡೋಣ ನನ್ನ ಜೊತೆ. ಸ್ವಲ್ಪ ಅದರೊಳಗಡೆ ಕುಕ್ಕರ್ ಒಳಗಡೆ ಸ್ವಲ್ಪ ಇದಾಗಲಿ. ಸೊ ಬರೀ ತುಪ್ಪದಲ್ಲೇ ಮಾಡಬೇಕು ಇದಕ್ಕೆ, ಬೇರೆ ಏನು ಕೆಲವರು ಮಿಲ್ಕ್ ಅದೆಲ್ಲ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಯೂಸ್ ಮಾಡಬಾರ್ದು. ನೀವು ಬೇಕಂದರೆ ತುಪ್ಪ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಇದನ್ನು ಉರಿಯೋದಕ್ಕೆ. ಇವಾಗ ನಾನು ಪೊಂಗಲ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೆಸರುಬೇಳೆ 1 ಕಪ್ಪು, ಅಕ್ಕಿ 1 ಕಪ್ಪು, ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ಬೆಲ್ಲ, ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅದರಲ್ಲಿ 3ರಷ್ಟು ಬೆಲ್ಲ ಹಾಕಬೇಕು. ಸ್ವಲ್ಪ ಒಣಗಿರೋ ಕೊಬ್ಬರಿ, ಆಮೇಲೆ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ, ಈ ಥರ ಪೌಡರ್ ಮಾಡಿ. ತುಪ್ಪ, ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ಮಾಡೋಣ. ಇವಾಗ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ರೆ ತುಪ್ಪ ಒಂದು ಸ್ವಲ್ಪ ಆದಮೇಲೆ ಎಷ್ಟು ಬೆಳೆದ್ರೆ ತುಪ್ಪದಲ್ಲೇ ಉರಿಬೇಕು, ಅವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ ಇವಾಗ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಾ ಇದೆ ಇದು. ಇವಾಗ ನಾವು ಇದು ಎಷ್ಟು ತೊಗೊಂಡಿದ್ದೀವೋ ಅದ್ರ 4ರಷ್ಟು ನೀರು ಹಾಕಬೇಕು. ಸೊ ನಾನು ನೀರು ಹಾಕ್ತಾ ಇದ್ದೀನಿ ಈಗ. ನೀರು ಹಾಕ್ತೀನಿ.
ಇವಾಗ ನೋಡಿ ನಾನು ಎಷ್ಟು ಬೇಳೆ ತೊಗೊಂಡಿದ್ದೀನೋ ಅಷ್ಟು ಈಕ್ವಲ್ ಆಗಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದನ್ನು ಅದರೊಳಗಡೆ ಅಕ್ಕಿ ಹಾಕಬೇಕು. ಇವಾಗ ಹೆಸರು ಬೇಳೆ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದಾಯ್ತು ಅಲ್ವಾ. ಸೊ ಅಕ್ಕಿ ಹಾಕಿ ಒಂದು 4 ಕೂಗಿಸ್ಬೇಕು ನಾವು ಇದನ್ನು. ಅವಾಗ ಅಕ್ಕಿ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ಹೆಸರು ಬೇಳೆ ಅಕ್ಕಿ ಎಲ್ಲ ಕ್ಲೀನಾಗಿ ಸಾಫ್ಟ್ ಆಗಿರುತ್ತೆ. ಇದು 4 ಕೂಗಬೇಕು. ಆಮೇಲೆ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಳ್ಬೇಕು. 4 ವಿಷಲ್ ಬಂತು. ಇವಾಗ ನಾನು ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೊಳ್ತೀನಿ ನೋಡಿ. ಅದನ್ನ ಇವಾಗ ನಾನು ಹೆಸರು ಬೇಳೆ ಮತ್ತು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದು 3ರಷ್ಟು ಬೆಲ್ಲ ತೊಗೊಳ್ಬೇಕು. ಒಂದು ಸ್ವಲ್ಪ ನೀರು ಹಾಕೊಳ್ಳಿ, ಚೂರು, ಸುಮ್ಮನೆ ಅದು ಬೆಲ್ಲದ ಪಾಕ ಆಗುವಷ್ಟು. ಜಾಸ್ತಿ ನೀರು ಹಾಕ್ಬಿಟ್ರೆ ಒಂಥರ ನೀರು ಥರ ಆಗೋಗಿರುತ್ತೆ, ಚೆನ್ನಾಗಿರಲ್ಲ. ಈ ಬೆಲ್ಲ ಕರಗೋದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಸಾಕು ನೋಡಿ. ಬೆಲ್ಲ ಎಲ್ಲ ಕ್ಲೀನಾಗಿ ಈ ಥರ ಕರಗಿದೆ. ಈ ಥರ ಕರಗಿದ್ಮೇಲೆ ಇವಾಗ ಕುಕ್ಕರ್ ಕೂಡ ವಿಜಿಲ್ ಎಲ್ಲ ಹೋಗಿದೆ. ಸೊ ಅನ್ನ ಆಗಿದೆ ನೋಡಿ, ಈ ಥರ ಅನ್ನ ಆಗಿದೆ. ಸಿಂಪಲ್. ಇವಾಗ ಇದು ಅನ್ನ ಎಲ್ಲ ಇದ್ರೊಳಗಡೆ ಹಾಕೊಂಡು ಇವಾಗ ಅದ್ರಲ್ಲಿ ಬೆಂದಿತ್ತಲ್ಲ ಅನ್ನ ಎಲ್ಲ ಇದಕ್ಕೆ ಹಾಕಿದಾಯ್ತು. ಕ್ಲೀನಾಗಿ ಈ ಥರ ತಿರುಗಿಸ್ಬೇಕು. ಈ ಥರ ಸ್ವಲ್ಪ ಚೆನ್ನಾಗೆ ಸ್ವಲ್ಪ ಗಟ್ಟಿ ಆಗಬೇಕಿತ್ತು. ಇದರಲ್ಲೇ ಇದು ಬೆಲ್ಲದಲ್ಲೇ ಚೆನ್ನಾಗೆ ಈ ಥರ ಮಾಡ್ತಾರೆ. ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗಿದೆ. ಇವಾಗ ಇದಕ್ಕೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು. ಈ ರೀತಿ ಒಗ್ಗರಣೆ ಹಾಕ್ಬಿಡ್ತೀನಿ. ಇದು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇದಕ್ಕೆ ಫುಲ್ ಹಾಕ್ಬಿಡ್ಬೇಕು. ಇಲ್ಲಿ ಹಾಕಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏಲಕ್ಕಿ ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಇದನ್ನು ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ಪೊಂಗಲ್ ರೆಡಿ. ನೋಡಿ ಕ್ಲೀನಾಗೆ ತುಪ್ಪ ಎಲ್ಲ ಹಾಕಿ ಆಮೇಲೆ ಒಣಗಿರೋ ಕೊಬ್ಬರಿ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀವಿ. ಸೊ ಪೊಂಗಲ್ ಈ ಥರ ಆಗಿದೆ. ನೋಡಿದ್ರಲ್ಲ ಪೊಂಗಲ್ ಮಾಡೋದು ಎಷ್ಟು ಈಸಿ ಇದೆ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಟೇಸ್ಟು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೋಡಿ ಇವಾಗೆಲ್ಲ ಬೌಲ್ಗೆ ಹಾಕಿದ್ದೀನಿ. ತಿಂತೀನಿ ಅಂತ ಹೇಳಿದ್ರೆ ಟೇಸ್ಟ್ ನೋಡೋಕೆ ಕೊಟ್ಟಿದ್ದೀನಿ. ಪೊಂಗಲ್ ಹೆಂಗಿದೆಯೋ ಟೇಸ್ಟ್ ನೋಡಲಿ ಅಂತ. ತಗೊಳ್ಳಿ, ನಾನು ಮಾಡಿರೋ ಪೊಂಗಲ್ ಎಲ್ಲರೂ ಟೇಸ್ಟ್ ಮಾಡಿ. ತಗೋ ಅನ್ನಿ. ಪೊಂಗಲ್ ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆಯಾ? ಏನಾಗಿದೆ? ತಿನ್ನಡಿ. ಸೀರಿಯಸ್ಲಿ ಚೆನ್ನಾಗಿದೆಯಾ? ತಿನ್ನು. ಹೌದಾ? ಪ್ರಸಾದ ಇದ್ದಂಗಿದ್ಯಾ? ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಫಿಲಮ್ ಹಾಕಿದ್ರು ನೋಡ್ರಿ. ಇಲ್ಲಿ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದನೇ ಆಗೋಗ್ಬಿಟ್ಟಿದೆ. ಎಲ್ಲರಿಗೂ ಪೊಂಗಲ್ನ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಎಲ್ಲರೂ ಅಯ್ಯಪ್ಪ ಸ್ವಾಮಿ ಪ್ರಸಾದ ಥರ ಇದೆ ಅಂತೂ ಫುಲ್ಲು ಖುಷಿ ಆಗೋಯ್ತು ನನಗಂತೂ. ಆಮೇಲೆ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ಹೆಂಗಿದೆ ಅಂತ. ಬಟ್ ಅಕ್ಕಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ಇವರೆಲ್ಲ ನನಗೆ ರೇಗಿಸ್ತಿದ್ದಾರೆ ಪ್ರಸಾದ ಥರ ಇದೆ ಅಂತ. ಆಮೇಲೆ ಗೊತ್ತಾಯಿತು ನನಗೆ ರೇಗಿಸ್ತಿದ್ದಾರೆ ಅಂತ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ನೀವು ಮಾಡಬೇಕಾದ್ರೆ ಇನ್ನೊಂದು ಕೂಗು ಎಕ್ಸ್ಟ್ರಾ ಕೂಗಿಸ್ಬಿಡಿ. ಅನ್ನ ಇನ್ನೊಂದು ಚೂರು ಬೇಯಬೇಕಿತ್ತು. ನಾನು ಅದನ್ನು ಚೆಕ್ ಮಾಡಿ ನೋಡಲಿಲ್ಲ ಅರ್ಜೆಂಟಲ್ಲಿ. ಬಟ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಇವ್ರು ಇನ್ನೂ ನನ್ನನ್ನು ರೇಗಿಸ್ತಾನೆ ಇದ್ದಾರೆ. ಪ್ರಸಾದ ಮಾಡಿದೀಯ ನೀನು ಬೆಳಗ್ಗೆ ಫಿಲಮ್ ನೋಡಿಕೊಂಡು ಅಂತ. ಇವಳು ನೋಡಿ ಬೆಳಗ್ಗೆ ಇನ್ನು 3 ಜೊತೆ ಡ್ರೆಸ್ ಚೇಂಜ್ ಮಾಡಿದ್ದಾಳೆ. ಇದು ಬೇಡ ಅದು ಬೇಡ ಅಂದ್ಬಿಟ್ಟು. ಅದು ಯಾವುದೋ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ಹೇಳ್ತಿದೆಯಲ್ಲ. ತರಲೆ ಕ್ಲೀನಾಗಿ ಹಾಡು ಹೇಳು. ಹಂಗೆಲ್ಲ ಹೇಳ್ತಾರ ಏನೇನೋ? ಕ್ಲೀನಾಗಿ ಆಡ್ಬೇಕು ತಾನೆ ನೀನು.
ಹಬ್ಬಕ್ಕೆ ಅಂದ್ಬಿಟ್ಟು ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದಾರೆ. ಗೊತ್ತಲ್ಲ ಚಿತ್ರ ಅಂತ. ಇಲ್ಲಿ ನನ್ನ ತಮ್ಮ ಇರು ನಾನು ನಿಮ್ಮಿಬ್ಬರಿಗೂ ಪೊಂಗಲ್ ಕೊಡ್ತೀನಿ ಇವಾಗ ನಾನು ಮಾಡಿರೋದು. ಹೆಂಗೈತೆ ನಾನು ಪೊಂಗಲ್ಲು? ಚೆನ್ನಾಗಿಲ್ವಾ ಪೊಂಗಲ್ಲು? ತಿಂಚಿತ್ರ ಬೇಗ ಟೇಸ್ಟ್ ನೋಡಿ ಹೇಳು ಅಂತ ಇದಂತ. ಚೆನ್ನಾಗಿತ್ತಾ? ಹಂಗಾರೆ ನಾನು ಮಾಡಿರೋ ಪೊಂಗಲ್ ಇವತ್ತು ಸಕ್ಸಸ್ ಆಗಿದೆ. ಎಲ್ಲರೂ ಚೆನ್ನಾಗಿದೆ ಅಂದ್ಬಿಟ್ರು. ನೀನು ನೋಡು ನಾನು ಮಾಡಿರೋ ಪೊಂಗಲ್ ಅಂದ ತಕ್ಷಣ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದೆ. ಚೆನ್ನಾಗಿರ್ಲಿಲ್ವಾ ನೀ ಪೊಂಗಲ್ಲು? ಚೆನ್ನಾಗಿರೋ ಪೊಂಗಲ್ ಕೊಟ್ಟರು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ಓಕೆ ಫ್ರೆಂಡ್ಸ್, ಇವತ್ತು ನನ್ನ ತಮ್ಮ ತಂಗಿ ಎಲ್ಲ ಬಂದಿದ್ದಾರೆ. ಇವಾಗ ಸಾಯಂಕಾಲ ಬೇರೆ ಆಯಿತು ಅಲ್ವಾ, ಅರ್ಶಿನ ಕುಂಕುಮಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರಬೇಕು. ಸೊ ಅದಕ್ಕಾಗಿ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನೋಡಿ ಸುಮ್ಮನೆ ಆಗಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.